ಯದಾ ಹ್ಯಧರ್ಮೇಣ ತಮೋಧಿಕಾ ನೃಪಾಃ ಜೀವಂತಿ ತತ್ರೈಷ ಹಿ ಸಾತ್ವತಃ ಕಿಲ ಧರ್ಮಂ ಭಗಂ ಸತ್ಯಮೃತಂ ದಯಾಂ ಯಶೋ ಭವಾಯ ರೂಪಾಣಿ ದಧದ್ಯುಗೇ ಯುಗೇ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 10ನೇ ಅಧ್ಯಾಯ, ಅದರಲ್ಲಿ 26ನೇ ಶ್ಲೋಕವನ್ನು ನಾವು ನೋಡಬೇಕಾಗಿದೆ. ದುಷ್ಟರಾದಂಥ ರಾಜರು ಅಧರ್ಮದ ಪ್ರಾಬಲ್ಯದಿಂದ ಈ ಜಗತ್ತನ್ನು ಪೀಡಿಸಲಿಕ್ಕೆ ತೊಡಗಿದಾಗ ಸಜ್ಜನರ ರಕ್ಷಣೆಗಾಗಿ ಭಗವಂತ ಏನು ಮಾಡ್ತಾನೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಈ ಜಗತ್ತಿನ ರಕ್ಷಣೆಗೆ ಧರ್ಮ, ಐಶ್ವರ್ಯ, ಗುಣ, ಸತ್ಯ, ಜ್ಞಾನ, ಗುಣ ಮತ್ತು ಸತ್ಯಜ್ಞಾನ, ದಯೆ, ಯಶಸ್ಸು ಇವೆಲ್ಲ ಬೇಕಾಗ್ತವೆ. ಇವೆಲ್ಲ ಗುಣಗಳಲ್ಲಿ ಆಯಾ ಹೆಸರಿನಿಂದಲೇ ತಾನಿದ್ದು ಆ ಗುಣಗಳನ್ನು ಜಗತ್ತಿನಲ್ಲಿ ವ್ಯಕ್ತ ಮಾಡಿ ಆ ಗುಣಶಾಲಿಗಳಾದಂಥ ಜನರನ್ನು ಕೂಡ, ಸಾತ್ವಿಕರಾದಂಥ ಸಮಾಜದ ನೇತಾರರನ್ನು ಕೂಡ ಅವನು ಪೋಷಿಸಿ ರಕ್ಷಿಸಿ ಆ ಸಜ್ಜನರನ್ನು ರಕ್ಷಿಸ್ತಾನೆ. ಪ್ರತಿ ಯುಗದಲ್ಲಿ ಕೂಡ ಮತ್ಸ್ಯ, ಕೂರ್ಮ ಮೊದಲಾದ ಅವತಾರಗಳನ್ನು ಕೂಡ ತಾಳ್ತಾನೆ. ಇದು ಆ ಶ್ಲೋಕದ ಅರ್ಥ. ಅದಕ್ಕೆ ಯಾರ್ಯಾರು ಏನೇನು ಅರ್ಥ ಮಾಡಿದ್ದಾರೆ ಅಂತನ್ನೋದನ್ನು ನಾವು ನೋಡೋಣ. ತಮೋವ್ಯಾಪ್ತ ಧೀಹಿ ಯೇಷಾಂತೆ, ಯಾವ ಆಡಳಿತಗಾರರ ಮನಸ್ಸು ತಮೋಗುಣದಿಂದ ವ್ಯಾಪ್ತವಾದಾಗ, ತಮೋಗುಣದ ಪ್ರಭಾವ ಅದಕ್ಕೆ ಆದಾಗ, ಅವರು ಅಧರ್ಮವನ್ನೇ ನೆಚ್ಚಿಕೊಂಡು ಬದುಕುವ ಪ್ರಸಂಗ ಬಂದಾಗ, ಆಗ ಭಗವಂತ ಆ ಭವಾಯ ಸ್ಥಿತ್ಯೈ, ಈ ಜಗತ್ತಿನ ಸ್ಥಿತಿಗಾಗಿ, ಪಾಲನೆಗಾಗಿ ಮಾಡುವಂಥ ಪ್ರಯತ್ನ ಏನು ಅದನ್ನು ಈಗ ಹೇಳ್ತಾರೆ. ವಿಶುದ್ಧ ಸತ್ವೇನ ರೂಪಾಣಿ ದಧತ್. ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳೇನಿವೆ, ಆ 3 ಗುಣಗಳಲ್ಲಿ ಶುದ್ಧ ಸತ್ವ ಅನ್ನುವ ಗುಣ ಏನಿದೆ, ಆ ಗುಣಗಳನ್ನು, ಆ ಗುಣದಿಂದ ಕೆಲವು ರೂಪಗಳನ್ನು ತಾಳ್ತಾನೆ. ಕೆಲವು ರೂಪಗಳನ್ನು ತಾಳಿ ಈ ಜಗತ್ತನ್ನು ರಕ್ಷಿಸ್ತಾನೆ. ಭಗಾದೀನಿ ಧತ್ತೆ, ಭಗ, ಯಶಸ್ಸು ಮೊದಲಾದ ರೂಪಗಳನ್ನು ತಾಳ್ತಾನೆ. ಆಯಾ ಯುಗದಲ್ಲಿ ಅಂಥಂಥ ರೂಪಗಳನ್ನು ತಾಳ್ತಾನೆ. ಭಗ ಅಂದರೆ ಏನು? ಐಶ್ವರ್ಯ ಅಂತ ಅರ್ಥ. ಸತ್ಯ ಅಂದರೆ ಸತ್ಯ ಪ್ರತಿಜ್ಞತ್ವ, ಸತ್ಯವಾದ ವಿಚಾರವನ್ನೇ ಮಾಡುವುದು, ಅದರಂತೆ ನಡೆದುಕೊಳ್ಳುವುದು. ಋತ ಅಂದರೆ ಯಥಾರ್ಥ ಜ್ಞಾನವನ್ನು ಜಗತ್ತಿಗೆ ಉಪದೇಶಿಸುವುದು. ದಯೆ ಅಂದರೆ ಭಕ್ತರಲ್ಲಿ ಕೃಪೆ. ಯಶಸ್ಸು ಅಂದರೆ ಅದ್ಭುತವಾದ ಕರ್ಮಗಳನ್ನು ಮಾಡುವುದು. ಈ ಎಲ್ಲ ಗುಣಗಳೇನಿವೆ, ಆ ಗುಣಗಳಲ್ಲಿ ಆ ಭಗವಂತ ಇದ್ದು ಆ ಗುಣಗಳನ್ನು ಪೋಷಿಸ್ತಾನೆ. ಆಯಾ ಹೆಸರಿನಿಂದಲೇ ಇರ್ತಾನೆ ಅಂತ ತಾತ್ಪರ್ಯ ತಿಳ್ಕೋಬೇಕು ನಾವು. ಈ ಕೆಲವರು ರಾಜರು ಆ ಕಾಲದಲ್ಲಿ ಜೀವಂತಿ, ಬದುಕ್ತಾ ಇರುವುದು ಅಂದರೆ ಹೇಗೆ? ಕೇವಲ ಪ್ರಾಣಾನ್ ಪುಷ್ಣಂತಿ, ತಮ್ಮ ಇಂದ್ರಿಯಗಳ ತೃಪ್ತಿಗಾಗಿ ಅವರು ಬದುಕ್ತಾ ಹೋಗ್ತಾರೆ. ಅಂಥ ರಾಜರ ನಿಗ್ರಹಕ್ಕಾಗಿ ಇಷ್ಟೆಲ್ಲ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ ಅಂತ ಇದು ಶ್ರೀಧರದ ವ್ಯಾಖ್ಯಾನ. ಮುಂದೆ ವೀರರಾಘವರು ಅದಕ್ಕೆ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ತಾಮಸರಾದವರೇ ಅಧಾರ್ಮಿಕ ಜೀವನವನ್ನು ನಡೆಸುವಂಥ ಪ್ರಸಂಗ ಬಂದಾಗ ಭವಾಯ ಅಂದರೆ ದುಷ್ಕೃತ್ ವಿನಾಶಪೂರ್ವಕಂ ಸಾಧೂನಾಂ ಅಭ್ಯುದಯಾಯ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತೇನು ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ. ಅದಕ್ಕನುಸಾರವಾಗಿ ದುಷ್ಕರ್ಮಿಗಳನ್ನು ನಾಶಪಡಿಸಿ ಸಜ್ಜನರ ಏಳಿಗೆಗೋಸ್ಕರ ಶುದ್ಧ ಸತ್ವಮಯವಾದ ರೂಪಗಳನ್ನು ತಾಳ್ತಾನೆ. ರೂಪಗಳನ್ನು ತಾಳಿ ಆ ಗುಣಗಳನ್ನು ಪೋಷಿಸ್ತಾನೆ. ಭಗ ಅಂದರೆ ಐಶ್ವರ್ಯ. ಅದೇ ಶ್ರೀಧರರು ಯಾವ ಅರ್ಥವನ್ನು ಹೇಳಿದ್ರೋ ಅದೇ ಅರ್ಥವನ್ನೇ ವೀರರಾಘವರು ಹೇಳ್ತಾರೆ. ಮತ್ತು ಸತ್ಯ ಅಂದರೆ ವಾಚಿಕಂ, ಮಾತಿನಲ್ಲಿ ಸತ್ಯವನ್ನು ಆಡುವುದು. ಋತ ಅಂದರೆ ಪುಣ್ಯಂ ಕರ್ಮ,
ಪುಣ್ಯವಾದ ಕರ್ಮವನ್ನೇ ಮಾಡುವುದಕ್ಕೆ ಋತ ಅಂತಾರೆ. ದಯಾ ಅಂದರೆ ಕರುಣೆ, ಯಶಸ್ಸು, ಈ ಎಲ್ಲ ಇವೆಲ್ಲಗಳನ್ನು ಆತ ಪೋಷಿಸ್ತಾನೆ. ಏವಂ ಪುಣ್ಯಸ್ಯ ಕರ್ಮಣಃ ದೂರಾತ್ ಗಂಧೋವಾತಿ ಅಂತ ಮಹಾನಾರಾಯಣ ಉಪನಿಷತ್ತಿನಲ್ಲಿದೆ. ವೃತ ಅಂದರೆ ಪುಣ್ಯ ಅನ್ನುವ ಅರ್ಥವನ್ನ ಅದು ಹೇಳ್ತದೆ. ಏವಂ ಅನೃತಾದ ಆತ್ಮಾನಂ ಜುಗುಪ್ಸೇತ್, ಅದು ಮಹಾನಾರಾಯಣ ಉಪನಿಷತ್ತಿನಲ್ಲೇ ಬರೋದು. ಇಲ್ಲೆಲ್ಲ ಪುಣ್ಯ ಮತ್ತು ಅದಕ್ಕೆ ವಿರೋಧಿಯಾಗಿ ಅನೃತ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ಏವಂ ಪುಣ್ಯಸ್ಯ ಕರ್ಮಣಃ ದೂರಾತ್ ಗಂಧೋವಾತಿ ಅನ್ನುವಲ್ಲಿ ಪುಣ್ಯ ಅನ್ನೋ ಶಬ್ದ ಬಳಕೆಯಲ್ಲಿದೆ. ಏವಂ ಅನೃತಾದ ಆತ್ಮಾನಂ ಜುಗುಪ್ಸೇತ್ ಅಂತನ್ನುವಲ್ಲಿ ಅನೃತ ಶಬ್ದ ಇದೆ. ಅನೃತ ಅನ್ನೋ ಶಬ್ದ ಏನನ್ನು ಹೇಳ್ತದೆ ಅದನ್ನೆಲ್ಲ ನಾವು ವಿಚಾರ ಮಾಡಬೇಕು. ಒಂದು ಕಡೆ ಪುಣ್ಯ ಅಂತ ಹೇಳಿದರೆ ಅದಕ್ಕೆ ವಿರೋಧಿಯಾಗಿ ಅನೃತ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಹಾಗಾದರೆ ಅನೃತ ಅಂದರೆ ಪುಣ್ಯದ ವಿರೋಧಿ, ಪುಣ್ಯ ಅಂದರೆ ಋತ ಅಂತ ಆಯಿತು. ಪುಣ್ಯ ಅಂದರೆ ಋತ, ಅನೃತ ಅಂದರೆ ಪಾಪ, ಈಗ ಅದಕ್ಕೆ ಅರ್ಥ ಆಗ್ತದೆ. ಭಗವತ್ಕರ್ಮಣಾಂ ಪುಣ್ಯಂ ತನ್ನಾಮ ವದತಾಂ ಶ್ರೋತೃಣಾಂ ಚ ಪುಣ್ಯಾವಹಂ. ಭಗವಂತನ ಕರ್ಮಗಳು ಕೂಡ ಪುಣ್ಯಕರವಾದದ್ದು. ಅವುಗಳನ್ನು ಯಾರು ವರ್ಣನೆ ಮಾಡ್ತಾರೆ ಅವರಿಗೂ ಕೂಡ ಮಹಾಪುಣ್ಯ ಪ್ರಾಪ್ತಿಯೇ ಅದರಿಂದ ಇದೆ. ಹೀಗೆ ಶುದ್ಧ ಸತ್ವಮಯವಾದ ರೂಪವನ್ನು ತಾಳ್ತಾನೆ ಭಗವಂತ ಅಂತಲೇ ವೀರರಾಘವರು ಕೂಡ ವ್ಯಾಖ್ಯಾನ ಮಾಡ್ತಾರೆ. ಮುಂದೆ ರಾಧಾಕೃಷ್ಣರ ವ್ಯಾಖ್ಯಾನ ಏನು ಅದಕ್ಕಿಂತ ಭಿನ್ನವಾಗಿರೋದಿಲ್ಲ, ಅದನ್ನು ನೋಡೋಣ. ತಮೋಧೀಯ ಅಂದರೆ ತಮಸ ಶ್ರದ್ಧಾ ಜಾಡ್ಯೇನ ವ್ಯಾಪ್ತಾ. ಯಾವುದ್ಯಾವುದ್ರ ಬಗ್ಗೆನೂ ಕ್ಷುಲ್ಲಕವಾದಂತಹ ಲೌಕಿಕವಾದ ವಿಷಯಗಳ ಬಗ್ಗೆ ಶ್ರದ್ಧೆ, ಅಥವಾ ಶ್ರದ್ಧಾ ಚ ಆಸ್ತಿಕ್ಯ ಬುದ್ಧಿ ಸ್ಯಾತ್. ಶ್ರದ್ಧಾ ಅಂದರೆ ಆಸ್ತಿಕ್ಯ ಬುದ್ಧಿ, ಅತೀಂದ್ರಿಯ ಸಂಗತಿಗಳ ಅಸ್ತಿತ್ವದ ಬಗ್ಗೆ ಒಂದು ನಂಬಿಕೆ, ಅದನ್ನು ಶ್ರದ್ಧಾ ಅಂತಾರೆ. ಶ್ರದ್ಧೆ ಕೆಲವರಿಗಿದೆ, ಆದರೆ ಶ್ರದ್ಧೆ ಇದ್ದರೂ ಕೂಡ ಜಡವಾದ ಶ್ರದ್ಧೆಯಿಂದ ಸರಿಯಾದ ತಿಳುವಳಿಕೆ ಇಲ್ಲದೇನೆ ಅವರ ಮನಸ್ಸು ತಮೋಗುಣಕ್ಕೆ ಬಲಿಯಾಗಿ ಬಿಡ್ತದೆ. ಹೀಗಂತ ಅದರ ತಾತ್ಪರ್ಯ. ಸೊ ಪ್ರಾಣಾನ್ ಕೇವಲಂ ಪುಷ್ಣಂತಿ ಪ್ರಜಾ ಪರಿರಕ್ಷಣ ರೂಪ ರಾಜ್ಯೋಪಾಸನಂ ಪರಿತ್ಯಜ್ಯ. ತಾವು ಪ್ರಜಾ ಪರಿಪಾಲನೆ ಮಾಡಬೇಕಾದ ತಮ್ಮ ಕರ್ತವ್ಯ ಅನ್ನೋದನ್ನು ಕಡೆಗಣಿಸಿ ಅವರು ತಮ್ಮ ಪ್ರಾಣಗಳನ್ನು ಮಾತ್ರ ಪೋಷಿಸಿಕೊಂಡು, ಇಂದ್ರಿಯಗಳನ್ನು ಪೋಷಿಸಿಕೊಂಡು ಸುಖವಾಗಿ ಬದುಕುವಂತಹ ಪ್ರಯತ್ನ ಮಾಡ್ತಾರೆ. ಇದು ಅವರ ಆ ರಾಜರ, ದುಷ್ಟರಾದಂಥ ರಾಜರ ಸ್ಥಿತಿಯಾಗಿರ್ತದೆ. ಆವಾಗ ಈ ಭಗವಂತ ಸತ್ವತಃ ಅಂದರೆ ಶುದ್ಧ ಸತ್ವೇನ, ಶುದ್ಧ ಸತ್ವಾತ್ಮಕವಾದಂಥ ರೂಪವನ್ನು ತಾಳ್ತಾನೆ. ನಾನಾ ವಿಧಾನಿ ರೂಪಾಣಿ, ನಾನಾ ವಿಧವಾದ ರೂಪಗಳನ್ನು ಪ್ರತಿಯುಗದಲ್ಲೂ ತಾಳ್ತಾನೆ. ಅದಕ್ಕೆ ಭಗ ಅನ್ನೋದಕ್ಕೆಲ್ಲ ಏನೇನು ಅರ್ಥ ಅಂತ ಅನ್ನೋದನ್ನು ಬೇರೆ ಬೇರೆ ಹೇಳಿದಂತೆ ರಾಧಾಕೃಷ್ಣರು ಕೂಡ ಹೇಳಿದ್ದಾರೆ. ಭಗ ಅಂದರೆ ಐಶ್ವರ್ಯ, ಎಲ್ಲದರ ಮೇಲೆ ಒಡೆತನ. ಸತ್ಯ ಅಂದರೆ ಸತ್ಯಸಂಧನ ಆಗಿರುವಿಕೆ, ಸತ್ಯವಾದ ಮಾತನಾಡಿ ಅದನ್ನು ನಡೆಸಿಕೊಡುವುದು. ಋತ ಅಂದರೆ ಶಿಷ್ಟರಾದಂತಹ ಜ್ಞಾನಿಗಳ ಆಚಾರ, ಅದಕ್ಕೆ ಋತ ಅಂತ ವರ್ಣನೆ ಮಾಡ್ತಾರೆ. ದಯಾ ಅಂದರೆ ದೀನರಲ್ಲಿ ಅನುಕಂಪ. ಯಶ ಅಂದರೆ ಅದ್ಭುತ ಕರ್ಮ. ಈ ಹಿಂದೆ ಏನು ಹೇಳಿದ್ದಾರೆ ಅದನ್ನೇ ರಾಧಾಕೃಷ್ಣರು ಕೂಡ ವರ್ಣನೆ ಮಾಡ್ತಾರೆ. ಆಯಿತು. ಇದಕ್ಕೆ ಮುಂದೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನಾವು ಒಂದಿಷ್ಟು ನೋಡಬೇಕು. ಈ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಭಗವಂತ ಯಾಕೆ ಯಶಸ್ಸು, ಭಗವಂತ ಯಾಕೆ ಧರ್ಮ, ಭಗವಂತ ಯಾಕೆ ದಯೆ ಅಂತನ್ನುವುದನ್ನೆಲ್ಲ ಅವರು ವರ್ಣಿಸಿದ್ದಾರೆ. ಅದನ್ನೀಗ ನಾವು ನೋಡಬೇಕು. ಸಾತ್ವಿಕಾನಾಂ ಅನುಗ್ರಾಹಕ. ಭಗವಂತನನ್ನು ಸಾತ್ವತ ಅಂತಾರೆ. ಯಾಕೆ ಅಂದರೆ ಅವನು ಸಾತ್ವಿಕರನ್ನು, ಸತ್ವಗುಣವನ್ನು ಅವಲಂಬಿಸಿ ಬದುಕುವಂಥವರನ್ನು ಅನುಗ್ರಹಿಸ್ತಾನೆ. ಬ್ರಹ್ಮದರ್ಶನ ಅನ್ನುವ ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಅಗುಣೋಪಿ ಪರೋದೇವ. ಭಗವಂತ ಮೂಲತಃ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳು ಇಲ್ಲ ಅವನಿಗೆ. ಆದರೂ ಕೂಡ ಅನುಗೃಹಾತಿ ಸಾತ್ವಿಕಾನ್. ಸಾತ್ವಿಕರಾದಂಥ ಚೇತನರು ಯಾರಿದ್ದಾರೆ, ದೇವತೆಗಳು ಮತ್ತು ಮನುಷ್ಯೋತ್ತಮರು ಮೊದಲಾದವರು, ಅವರೆಲ್ಲರನ್ನು ಕೂಡ ಅನುಗ್ರಹಿಸ್ತಾನೆ. ಮಾನವಾನ್ ಮಧ್ಯಾನ್ ಉಪೇಕ್ಷೆ.
ಇನ್ನು ರಾಜಸರು, ಮಾನವರು ಅಂದರೆ ಮನುಷ್ಯ ಕುಲದಲ್ಲಿ ಹುಟ್ಟಿದವರು ಅಂತಲೇ ಇಷ್ಟು ಮಾತ್ರ ಅರ್ಥ ಅಲ್ಲ. ಮಾನವರು ಅಂದರೆ ಯಾರು ರಾಜಸರಿದ್ದಾರೆ, ನಿತ್ಯ ಸಂಸಾರಿಗಳಾದವರಿದ್ದಾರೆ, ಅಂಥವರನ್ನ ಇಲ್ಲಿ ಮಾನವ ಎಂಬ ಶಬ್ದದಿಂದ ಹೇಳಿದ್ದಾರೆ. ಉಪೇಕ್ಷೆ ಕ್ಲೇಶ್ಯತೆ ಅಸುರಾನ್. ಅಸುರರು ಅಂದರೆ ತಮೋಗುಣದಿಂದ ಕೂಡಿದವರು ಅಂತ ಅರ್ಥ. ಅಂಥ ತಮೋಗುಣದಿಂದ ಕೂಡಿದವರನ್ನ ಈತ ಕ್ಲೇಶ್ಯತೆ, ಕ್ಲೇಶಕ್ಕೊಳಪಡಿಸ್ತಾನೆ, ದುಃಖಕ್ಕೊಳಪಡಿಸ್ತಾನೆ. ಇತಿ ಬ್ರಹ್ಮದರ್ಶನೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಭಗವಂತನನ್ನು ಸಾತ್ವತ ಅಂತ ಯಾಕೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ವರ್ಣನೆ ಇದೆ. ಸಾತ್ವತಃ ಸಾತ್ವಿಕ ಸ್ನೇಹಾತ್. ಸಾತ್ವಿಕರಾದ ಜನರಲ್ಲಿ ಆತನಿಗೆ ಸ್ನೇಹ ಇರುವುದರಿಂದ ಆತನನ್ನು ಸಾತ್ವಿಕ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಸಾತ್ವತ ಅಂದರೆ ಈ ಯದುಕುಲದ ಒಂದು ಕವಲು ಕೂಡ ಹೌದು. ಕೃಷ್ಣನನ್ನ ಸಾತ್ವತ ಅಂತನೂ, ಸುಭದ್ರೆಯನ್ನು ಸಾತ್ವತಿ ಅಂತ ಹೇಳುವುದು ಕೂಡ ಬಳಕೆಯಲ್ಲಿದೆ. ಆದರೆ ಇಲ್ಲಿ ಅದಕ್ಕಿಂತ ವ್ಯಾಪಕವಾದಂತಹ ಅರ್ಥವನ್ನೇ ನಾವು ತಗೊಳ್ಬೇಕಾಗ್ತದೆ. ಸಾತ್ವಿಕರಲ್ಲಿ ಸತ್ವಗುಣಕ್ಕೆ ತಮ್ಮ ಜೀವನವನ್ನು ಅರ್ಪಿಸಿಕೊಂಡು ಬದುಕುವವರಲ್ಲಿ ಈ ಭಗವಂತನಿಗೆ ಪ್ರೀತಿ ಹೆಚ್ಚು. ಅದಕ್ಕಾಗಿ ಆತನನ್ನು ಸಾತ್ವತ ಅಂತಾರೆ. ಸತ್ವ ಅಂದರೆ ಅವನು ಆನಂದ ಸ್ವರೂಪ ಅಂತರ್ಥ. ಸತ್ವೋ ಶಾನಂದ ರೂಪತಃ ಇತಿ ಬ್ರಹ್ಮವೈವರ್ತೆ. ಇದನ್ನು ಯಾಕೆ ಹೇಳಬೇಕಾಯಿತು ಅಂದರೆ, ಈ ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳಿವೆಯಲ್ಲ, ಈ 3 ಗುಣಗಳು ಪ್ರಕೃತಿಯಲ್ಲಿ ತಮ್ಮ ಕೈವಾಡವನ್ನು ಮಾಡ್ತಾ ಇರ್ತವೆ. ನಮಗದು ಗೊತ್ತಿದೆ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ ಅಂತ ಭಗವದ್ಗೀತೆ. ಈ 3 ಗುಣಗಳು ಈ ಜೀವನನ್ನು ಅವನ ದೇಹದಲ್ಲಿ ಕಟ್ಟಿ ಹಾಕಿವೆ. ಸಂಸಾರದಲ್ಲಿ ಇರುವವರೆಗೂ ಕೂಡ ಈ 3 ಗುಣಗಳ ಬಂಧನ ನಮಗೆ ತಪ್ಪಿದ್ದಲ್ಲ. ನಮ್ಮ ಈ ಭೌತ ದೇಹ, ತಂದೆ ತಾಯಿಯಿಂದ ಬಂದ ದೇಹ, ಇದು 3 ಗುಣಗಳಿಂದ ಕೂಡಿದ್ದು. ಇದರೊಳಗಿರುವಂತಹ ಅನಿರುದ್ಧ ದೇಹ, ಅದು ಕೂಡ 3 ಗುಣಗಳಿಂದ ಕೂಡಿದ್ದು ಹುಟ್ಟಿದ್ದು. ಅದರೊಳಗಿರುವಂಥ ಲಿಂಗದೇಹ ಹುಟ್ಟಿದ್ದಲ್ಲ, ಆದರೆ ಪಂಚಮಹಾಭೂತಗಳ ಅಂಶಗಳನ್ನು ಒಳಗೊಂಡದ್ದು. ಅದರೊಳಗಿರುವಂಥ ಸ್ವರೂಪ ದೇಹ ಮಾತ್ರ ಯಾವುದೇ ರೀತಿಯಾದ ಈ 3 ಪ್ರಾಕೃತ ಗುಣಗಳ ಬಂಧನಕ್ಕೆ ಒಳಪಟ್ಟದ್ದಲ್ಲ. ಇದು ಸ್ಥಿತಿ. ಆದರೆ ಮುಕ್ತನಾದವನು ಮುಕ್ತಿಯಲ್ಲಿ ಆನಂದ ಪಡೆಯುವುದಕ್ಕೋಸ್ಕರ ಕೆಲವೊಂದು ಬಾರಿ ರಜೋಗುಣ ತಮೋಗುಣಗಳ ಮಿಶ್ರಣವಿಲ್ಲದ ಶುದ್ಧ ಸತ್ವಾತ್ಮಕವಾದಂಥ ಒಂದು ಶರೀರವನ್ನು ತಗೊಳ್ತಾನೆ ಅಂತ ಹೀಗೆ ಕೇಳಿ ಬರ್ತದೆ. ಶುದ್ಧ ಸತ್ವಾತ್ಮಕವಾದ ಶರೀರವನ್ನು ತಗೊಂಡು ಜೀವ, ಮುಕ್ತನಾದಂಥ ಜೀವ ಅನೇಕ ಥರದ ಆನಂದಗಳನ್ನು ಅನುಭವಿಸ್ತಾನೆ ಅಂತ. ಅವನು ಉಪಯೋಗ ಮಾಡುವಂಥ ವಸ್ತುಗಳು ಕೂಡ, ನೀರು, ಫಲಗಳು, ಆತ ಓಡಾಡುವಂಥ ಜಾಗ, ಇವೆಲ್ಲವೂ ಕೂಡ ಶುದ್ಧ ಸತ್ವಾತ್ಮಕವಾಗಿರ್ತವೆ ಅಂತ ಒಂದು ಪಕ್ಷ ಕೇಳಿ ಬರ್ತದೆ. ಇನ್ನೊಂದು ಲಕ್ಷ್ಮೀಮಯವಾದ, ಲಕ್ಷ್ಮೀ ಚಿದ್ರೂಪಳಾದಂಥ ಲಕ್ಷ್ಮೀದೇವಿಯ ಅಭಿನ್ನವಾದಂತಹ ಪ್ರದೇಶ, ಲಕ್ಷ್ಮೀಮಯವಾದಂಥ ಪದಾರ್ಥಗಳು, ನೀರು, ಹಣ್ಣು ಇತ್ಯಾದಿ ಎಲ್ಲವನ್ನು ಕೂಡ ಆತ ಸ್ವೀಕಾರ ಮಾಡ್ತಾನೆ ಅಂತಲೂ ಕೂಡ ಕೆಲವು ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. ಅಂತೂ ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು ಪ್ರಾಕೃತವಾದ ಗುಣಗಳೇನಿವೆ ಪ್ರಕೃತಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಕೇವಲ ಶುದ್ಧ ಸತ್ವ, ಕೇವಲ ಸತ್ವವನ್ನೇ ಶುದ್ಧ ಸತ್ವ ಅಂತ ಹೇಳೋದು. ಅದನ್ನು ಈ ಮುಕ್ತರಾದವರು ಕೆಲವು ಬಾರಿ ಸ್ವೀಕಾರ ಮಾಡ್ತಾರೆ, ಬೇಕಾದಾಗ ಅವರ ಮನಸ್ಸಿನ ಇಚ್ಛೆಯಂತೆ, ಅಧಿಕ ಭೋಗಕ್ಕಾಗಿ. ಹೀಗೊಂದು ಶಾಸ್ತ್ರದಲ್ಲಿ ವರ್ಣನೆ ಇದೆ. ಆದರೆ ಭಗವಂತ ಮಾತ್ರ ಯಾವ ಕಾಲಕ್ಕೂ ಕೂಡ ಶುದ್ಧ ಸತ್ವಾತ್ಮಕವಾದ ಶರೀರವನ್ನು ಸ್ವೀಕಾರ ಮಾಡೋದಿಲ್ಲ. ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಶರೀರವನ್ನು ಸ್ವೀಕಾರ ಮಾಡೋದಿಲ್ಲ. ಶುದ್ಧ ಸತ್ವಾತ್ಮಕವಾದ ಶರೀರವನ್ನು ಅವನು ಸ್ವೀಕಾರ ಮಾಡೋದಿಲ್ಲ. ಅದನ್ನೇ ಅಗುಣೋಪಿ ಗುಣೋ ದೇವ ಅಂತ ಇಲ್ಲಿ ವರ್ಣನೆ ಮಾಡಿದರು. ಭಾಗವತದಲ್ಲಿ ಹರಿವಂಶದ ಒಂದು ಮಾತನ್ನು ಕೂಡ ಉದ್ಧರಿಸ್ತಾರೆ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ಬ್ರಹ್ಮ ಸಗುಣಂ ಸ್ಮೃತ ಅಂತ. ಭಗವಂತನನ್ನು ನಿರ್ಗುಣ ಬ್ರಹ್ಮ ಅಂತನೂ ಲಕ್ಷ್ಮೀದೇವಿಯನ್ನು ಸಗುಣ ಬ್ರಹ್ಮ ಅಂತನೂ ವರ್ಣನೆ ಮಾಡ್ತಾರೆ ಅಂತ ಹೀಗೆ ಕೇಳಿ ಬರ್ತದೆ. ಹೀಗೆ ಭಗವಂತನಿಗೆ ಶುದ್ಧ ಸತ್ವಾತ್ಮಕವಾದ ಶರೀರ ಯಾವತ್ತೂ ಕೂಡ ಇಲ್ಲ. ಹಾಗಾದರೆ ಅವನನ್ನಿಲ್ಲಿ ಸಾತ್ವತಃ ಅಂತ ಹೇಳುವುದರ ಉದ್ದೇಶವೇನು ಅಂತ ಪ್ರಶ್ನೆ ಬಂದರೆ, ಶುದ್ಧ ಸತ್ವಾತ್ಮಕವಾದ ಶರೀರವುಳ್ಳವನು ಅಂತ ಅರ್ಥ ಅಲ್ಲ. ಸಾತ್ವಿಕ ಜೀವನವನ್ನು ನಡೆಸುವವರಲ್ಲಿ ಪ್ರೀತಿ, ವಾತ್ಸಲ್ಯ ಉಳ್ಳವನು ಅಂತ
ಅದರ ತಾತ್ಪರ್ಯ. ಅದಕ್ಕೆ ಸಾತ್ವಿಕಾನಾಂ ಅನುಗ್ರಾಹಕ ಅಂತ ಹೀಗೆ ಅದನ್ನು ವರ್ಣನೆ ಮಾಡಿರೋದು. ಉಳಿದ ಅನೇಕ ಆಚಾರ್ಯರು ಶುದ್ಧ ಸತ್ವಾತ್ಮಕವಾದ ಶರೀರವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಅದನ್ನು ಆಚಾರ್ಯರು ಈ ದೃಷ್ಟಿಯಿಂದ ಈ ಪ್ರಮಾಣಗಳ ಮೂಲಕ ನಿರಾಕರಿಸಿದ್ದಾರೆ. ಮುಂದೆ ಧರ್ಮ, ದಯೆ, ಸತ್ಯ ಇತ್ಯಾದಿಗಳ ಪೋಷಣೆಗಾಗಿ ಅವೇ ರೂಪಗಳನ್ನು ತಾಳ್ತಾನೆ ಅಂತ ಕೂಡ ಬಂತಲ್ಲ. ಮತ್ತು ಆಯಾ ಗುಣಗಳಲ್ಲಿ ಆಯಾ ರೂಪದಿಂದಲೇ ಭಗವಂತ ಇದ್ದಾನೆ, ಅದೇ ಹೆಸರಿನಿಂದಲೇ ಅಂತ. ಅವನಿಗೆ ಆ ಹೆಸರುಗಳು ಯಾಕೆ ಬರ್ತವೆ? ಧರ್ಮ ಅಂತ ಯಾಕೆ ಕರೆಸ್ಕೊಂಡಿದ್ದಾನೆ ಭಗವಂತ ಅಂದರೆ, ಧಾರಕತ್ವ ಧರ್ಮರೂಪ. ಈ ಧರ್ಮ ಅನ್ನೋ ಶಬ್ದ ಏನಿದೆ, ನಮ್ಮ ಧರ್ಮಾಚರಣೆ, ನಾವು ಮಾಡುವಂಥ ಧರ್ಮಾಚರಣೆ, ಅದಕ್ಕಾದ್ರೂ ಧರ್ಮ ಅಂತ ಯಾಕೆ ಅಂತಾರೆ? ನಮ್ಮನ್ನು ಅದು ಪಾಲಿಸಿರುವುದರಿಂದ ಅದನ್ನು ಧರ್ಮ ಅಂತಾರೆ. ನಮ್ಮನ್ನು ಅದು ಧರಿಸಿರುವುದರಿಂದ, ನಮ್ಮ ಜೀವನದ ಧಾರಣೆಗೆ ಅದು ಉಪಯುಕ್ತ ಆಗುವುದರಿಂದ ಅದನ್ನು ಆ ಥರ ಹೇಳ್ತಾರೆ. ಭಗವಂತನೂ ಕೂಡ ನಾವು ಮಾಡುವ ಧರ್ಮಾಚರಣೆಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ಕಾಪಾಡುವವನು ಅವನೇ. ಧರ್ಮಾಚರಣೆಯ ಒಂದು ಪ್ರವೃತ್ತಿ ನಮ್ಮಲ್ಲಿ ಮೂಡುವಂತೆ ಮಾಡುವವನು ಕೂಡ ಅವನೇ. ಧರ್ಮೋ ಧರ್ಮವಿದುತ್ತಮ ಅಂತ ಭಗವಂತನನ್ನು ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಹೇಳ್ತಾರೆ. ಐಶ್ವರ್ಯಾದೇಹೇ ಭಗೋಹ್ಯಸೌ, ಭಗ ಅಂತಲೂ ಕೂಡ ಅವನನ್ನು ಶಾಸ್ತ್ರದಲ್ಲಿ ಹೇಳುವುದಿದೆ. ಯಾಕೆ ಭಗ ಅಂತ ಹೇಳ್ತಾರೆ ಅಂದರೆ, ಐಶ್ವರ್ಯಾದೇಹೆ, ಐಶ್ವರ್ಯ ಮೊದಲಾದ ಗುಣಗಳಿವೆ ಅಲ್ಲ, ಅದಕ್ಕಾಗಿ ಆತನನ್ನು ಭಗ ಅಂತಾರೆ. ಮುಂದೆ ಸತ್ಯ ಅಂತ ಕೂಡ ಕೆಲವು ಕಡೆ ಹೇಳ್ತಾರೆ. ಸತ್ಯ ಅಂದರೆ ಆನಂದ ರೂಪ ಅಂತ ಅರ್ಥ. ಋತ ಅಂದರೆ ಜ್ಞಾನ ರೂಪ ಅಂತ ಅರ್ಥ. ಮತ್ತೊಂದು ಕಡೆ ಆಚಾರ್ಯರು ಉಪನಿಷತ್ ಭಾಷೆಯಲ್ಲಿ ಹೇಳ್ತಾರೆ, ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ. ಋತ ಅಂದರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಸತ್ಯ ಅಂದರೆ ಆ ಯಥಾರ್ಥ ಜ್ಞಾನ ಪೂರ್ವಕವಾದ ಒಂದು ಕ್ರಿಯೆ ಏನಿದೆ, ನಾವು ಮಾಡುವಂಥ ಕೆಲಸ, ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಸತ್ಯ ಅಂದರೆ ಯಥಾರ್ಥ ಜ್ಞಾನ ಅಂತೂ ಕೂಡ ಇನ್ನೊಂದು ವ್ಯಾಖ್ಯಾನಕ್ಕನುಸಾರವಾಗಿ ತಿಳ್ಕೋಬಹುದು. ಸತ್ಯ ಅಂದರೆ ತತ್ಪೂರ್ವಕವಾದ ಕೃತಿ ಅಂತ ಅರ್ಥ. ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಇಲ್ಲಿಗೇನು ಹೇಳ್ತಿದ್ದಾರೆ, ತಂತ್ರ ಭಾಗವತ ಗ್ರಂಥವನ್ನು ಆಚಾರ ಉದ್ಧರಿಸಿ ಇಲ್ಲಿ ಸತ್ಯ ಅಂದರೆ ಆನಂದ ಸ್ವರೂಪ ಅಂತ ಅದರ ತಾತ್ಪರ್ಯ. ಸತ್ಯ ಅಂದರೆ ಯಥಾರ್ಥ ಜ್ಞಾನಪೂರ್ವಕವಾದ ಕೃತಿ, ಆ ಕೃತಿ ಸ್ವರೂಪ ಭಗವಂತ ಅಂತ ಇನ್ನೊಂದು ಅರ್ಥವನ್ನು ಕೂಡ ನಾವು ತಿಳ್ಕೋಬಹುದು. ಋತೋ ಜ್ಞಾನಸ್ವರೂಪತಃ, ಋತ ಅಂದರೆ ಭಗವಂತ ಜ್ಞಾನಸ್ವರೂಪನಾದ್ರಿಂದ, ಋಗತವು ಅಂತ ಧಾತು, ಅದಕ್ಕೆ ಗತಿ ಅಂತ ಅರ್ಥ ಧಾತುವಿಗೆ. ಅದಕ್ಕೆ ಗತ್ಯರ್ಥಕವಾದ ಧಾತುಗಳೆಲ್ಲವೂ ಕೂಡ ಜ್ಞಾನಾರ್ಥಕ ಆಗುವುದರಿಂದ ಆ ಭಗವಂತನನ್ನು ಜ್ಞಾನಸ್ವರೂಪ ಅಂತ ಹೀಗೆ ತಿಳ್ಕೋಬಹುದು. ಯಶೋ ಶಲಂ ಪ್ರಸಿದ್ಧತ್ವಾತ್, ಭಗವಂತನಿಗೆ ಯಶಸ್ಸು ಅಂತ ಕರೀತಾರೆ. ಯಾಕೆ ಅಂದರೆ ಅಲಂ ಪ್ರಸಿದ್ಧತ್ವಾತ್, ಸಮಸ್ತ ಬ್ರಹ್ಮಾಂಡದಲ್ಲಿಯೂ ಕೂಡ ಎಲ್ಲರಿಗೂ ಅವನು ಪ್ರಸಿದ್ಧ. ಅವನ ಹೆಸರನ್ನು ಕೇಳದವರಿಲ್ಲ, ಅವರನ್ನು ಕೇಳಿಯೂ ಕೂಡ ಆತನನ್ನು ನಿರಾಕರಿಸುವವರಿರಬಹುದು, ಮತ್ತೇನೋ ಇರಬಹುದು. ಅದು ಅಲಂ ಪ್ರಸಿದ್ಧ. ಭಗವಂತನಷ್ಟು ಪ್ರಸಿದ್ಧವಾದಂಥ ಸಂಗತಿ ಇನ್ಯಾವುದೂ ಇಲ್ಲ. ಅಷ್ಟಾದರೂ ಆ ಭಗವಂತ ಪೂರ್ಣವಾಗಿ ಪ್ರಸಿದ್ಧ ಅಲ್ಲ, ಅದು ವಿಚಾರ ಬೇರೆ. ಅಂತೂ ಚೆನ್ನಾಗಿ ಪ್ರಸಿದ್ಧ ಅವನು. ಆದ್ದರಿಂದ ಆತನನ್ನು ಯಶಸ್ಸು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಯಶಸ್ಸು ಅಂತ ಭಗವಂತನನ್ನು ಹೇಳುವುದು ಕಂಡೇ ಬಂದಿದೆ. ಮಹಾನಾರಾಯಣ ಉಪನಿಷತ್ತಿನಲ್ಲೇ ನೈನಮೂರ್ಧ್ವಂ ನ ತಿರಿಯಂಚಂ ನ ಮಧ್ಯೆ ಪರಿಜಗೃಹತ ನತಸ್ಯೇಷೇ ಕಶ್ಚನ ತಸ್ಯ ನಾಮ ಮಹದ್ಯಶಃ. ಆ ಭಗವಂತನಿಗೆ ಮಹದ್ಯಶಸ್ಸು ಅಂತ ಹೆಸರಿದೆ ಅಂತ ಹೀಗೆ ಕೇಳಿ ಬಂದಿದೆ. ಹೀಗೆ ಯಶಸ್ಸಂತ ಯಾಕೆ ಹೇಳ್ತಾರೆ ಅಂದರೆ, ಆತ ಅಲಂ ಪ್ರಸಿದ್ಧನಾದ್ದರಿಂದ, ಚೆನ್ನಾಗಿ ಎಲ್ಲ ಕಡೆ ಪ್ರಸಿದ್ಧನಾದ್ದರಿಂದ. ದಿಕ್ಷು ಯಾನಾದ್ಯಶೋ ವ್ಯಾಪ್ತಂ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕಡೆ ವರ್ಣನೆ ಇದೆ. ಕೀರ್ತಿ ಪ್ರತ್ಯಕ್ಷತ ಸ್ತುತಿ. ಕೀರ್ತಿ ಮತ್ತು ಯಶಸ್ಸಿಗೆ ಏನು ವ್ಯತ್ಯಾಸ ಅಂದರೆ, ಕೀರ್ತಿ ಅಂದರೆ ಒಬ್ಬ ವ್ಯಕ್ತಿಯನ್ನು ಎದುರಿಗೆ ಹೊಗಳುವುದು. ಹೊಗಳುವ ಕ್ರಿಯೆಗೆ ಅವನಿಗೆ ಒಳ್ಳೆ ಕೀರ್ತಿ ಇದೆ ಅಂದರೆ ಅವನನ್ನೆಲ್ಲ ಜನ ಹೊಗಳ್ತಾರೆ, ಅವನು ಪ್ರತ್ಯಕ್ಷದಲ್ಲೇ ನಿಂತ್ಕೊಂಡು ಹೊಗಳ್ತಾರೆ ಅಂತ ಅದಕ್ಕೆ ಅರ್ಥ. ಯಶಸ್ಸು ಅಂದರೆ ಆತನ ಹೆಸರು ಎಲ್ಲ ಕಡೆ ಹರಡಿದೆ ಅಂತ ಅರ್ಥ. ಅಲ್ಲಿ ಸ್ತೋತ್ರ ಬರಲಿಲ್ಲ, ಯಶಸ್ಸಿನಲ್ಲಿ ಸ್ತೋತ್ರ ಬರಲಿಲ್ಲ, ಕೀರ್ತಿಯಲ್ಲಿ ಸ್ತೋತ್ರ ಬಂದಿದೆ. ಹೀಗಿದು ಛಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ಯಶಸ್ಸು ಅನ್ನೋದಕ್ಕೆ ಈ ಅಲಂ ಪ್ರಸಿದ್ಧತ್ವ, ಚೆನ್ನಾಗಿ ಪ್ರಸಿದ್ಧ ಅನ್ನೋದಕ್ಕೆ ಪೂರಕವಾದಂಥ ಒಂದು ನಿರ್ವಚನ ಕೇಳಿ ಬರ್ತದೆ. ದಯಾ ಹಿ ಕರುಣಾಕರ, ಅವನು ಕರುಣಾಕರ ಆದ್ದರಿಂದ ಅವನನ್ನೇ ದಯಾ ಅಂತಾರೆ.
ಇಲ್ಲಿ ಒಂದು ಆಲೋಚನೆ ನನಗೆ ಹೀಗಿದೆ. ಧರ್ಮ ಅಂತ ಹೇಳಿದ್ರಲ್ಲ, ಧರ್ಮ ಅನ್ನುವ ಗುಣದಲ್ಲಿ ಭಗವಂತನ ಧರ್ಮ ಎಂಬ ರೂಪ ಇದೆ, ಅದು ಪುರುಷ ರೂಪ. ದಯಾ ಅಂತೇನು ಗುಣ ಇದೆಯಲ್ಲ, ಕರುಣೆ, ಅದರಲ್ಲಿರುವ ಭಗವಂತನ ರೂಪ ಪ್ರಾಯ ಸ್ತ್ರೀ ರೂಪ ಇದ್ದಿರಬೇಕು. ಆದ್ರಿಂದಲೇ ಆ ಸ್ತ್ರೀಲಿಂಗದ ಶಬ್ದದಿಂದ ಅವನು ವಾಚ್ಯನಾಗಿದ್ದಾನೆ. ಹೀಗೆ ನನ್ನ ಅಭಿಪ್ರಾಯ. ಆ ಅಭಿಪ್ರಾಯಕ್ಕೆ ಪೂರ್ಣವಾದ ಸಮರ್ಥನೆ ಎಲ್ಲಿಯಾದರೂ ಸಿಗ್ತದೋ ಏನೋ ಹೇಳುವುದು ಕಷ್ಟ. ಆದರೂ ನನಗೆ ಹಾಗೆ ಕಂಡಿದೆ, ಅದನ್ನು ನಿಮ್ಮೆದುರಿಗೆ ಹೇಳಿಕೊಂಡಿದ್ದೇನಷ್ಟೆ. ಇತಿ ತಂತ್ರಭಾಗವತೆ, ತಂತ್ರಭಾಗವತ ಗ್ರಂಥದಲ್ಲಿ ಹೀಗಿದೆ. ಆದ್ದರಿಂದ ಆಯಾ ಗುಣಗಳಲ್ಲಿ ಆಯಾ ಹೆಸರಿನಿಂದಲೇ ಭಗವಂತ ಇದ್ದಾನೆ. ಆಯಾ ಹೆಸರು ಆತನಿಗೆ ಯಾಕೆ ಬಂದಿದೆ ಅಂತನ್ನೋದನ್ನು ಇಲ್ಲಿ ವರ್ಣಿಸಿ ತೋರಿಸಿದ್ದಾರೆ. ಏವಂ ಗುಣಸ್ವರೂಪಾಣಿ ದಧತ್ ಯುಗೇ ಯುಗೆ, ಪ್ರತಿಯೊಂದು ಯುಗದಲ್ಲಿ ಕೂಡ ಹೀಗೆ ಅವನು ಅವತಾರ ಮಾಡ್ತಾನೆ ಅಂತ ಅಲ್ಲಿ ಬಂದಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಈಗೇನು ಅರ್ಥ ಮಾಡ್ತಾರೆ ಅಂತನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಸಂಕ್ಲೇಶ್ಯತೆ, ಇಲ್ಲಿ ಕ್ಲೇಶ್ಯತೆ ಅಸುರಾನ್ ಅಂತ ಬಂದಿದೆಯಲ್ಲ, ಅಸುರರನ್ನು ಕ್ಲೇಶಕ್ಕೆ ಒಳಪಡಿಸ್ತಾನೆ ಅಂತ. ಅಲ್ಲಿ ಅದು ನಿಜಂತ ರೂಪ, ಕ್ಲೇಶಯತೆ ಅಂತ ಅರ್ಥ. ಕ್ಲಿಶ್ಯತಿ ಅಂದರೆ ಕಷ್ಟಪಡ್ತಾನೆ ಅಂತ ಅರ್ಥ, ಕ್ಲೇಶಯತಿ ಅಂದರೆ ಕಷ್ಟಪಡಿಸ್ತಾನೆ ಅಂತ ಅರ್ಥ. ಕ್ಲೇಶಯತಿ ಅದರದ್ದು ಆತ್ಮನೇ ಪದ ಕ್ಲೇಶಯತೆ ಅಂತ. ಅದು ಯಾಕೆ ಕ್ಲೇಶ್ಯತೆ ಅಂತ 3 ಅಕ್ಷರದ ಶಬ್ದ ಆಗಿದೆ, 4 ಅಕ್ಷರದ ಶಬ್ದ ಆಗಬೇಕಾಗಿತ್ತಲ್ಲ? ಯಾಕೆ ಅದು 3 ಅಕ್ಷರದ ಶಬ್ದ ಆಗಿದೆ ಅಂದರೆ, ಅದನ್ನು ಗೋವಿಂದಾಚಾರ್ಯರು ತಮ್ಮಿಂದ ಸಂಪಾದಿತವಾದ ಭಾಗವತ ತಾತ್ಪರ್ಯದಲ್ಲಿ ಭಗವಂತ ತಾಮಸರಿಗೆ, ದುಷ್ಟರಿಗೆ ಕೊಡುವಂಥ ಕ್ಲೇಶ ಏನಿದೆ ಅದು ಬಹಳ ತೀಕ್ಷ್ಣವಾದಂಥ ಕ್ಲೇಶ, ನಿಬಿಡವಾದ ಕ್ಲೇಶ, ತೀಕ್ಷ್ಣವಾದ ಕ್ಲೇಶ ಅದು ಅನ್ನೋ ದೃಷ್ಟಿಯಿಂದ ಅದನ್ನು ಕ್ಲೇಶ್ಯತೆ ಅಂತ ಹೇಳಿದ್ದಾರೆ, 3 ಅಕ್ಷರದಲ್ಲಿ ಹೇಳಿದ್ದಾರೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಸಾತ್ವಿಕರಾದವರಿಗೆ ಸಂಸಾರದಲ್ಲಿ ಬರುವ ಕ್ಲೇಶ ಬಹಳ ಇರಬಹುದು, ಆದರೆ ಅದು ಬಹಳ ತೀವ್ರವಾದ ಕ್ಲೇಶ ಅಲ್ಲ. ತೀವ್ರವಾದ, ಎಂದೆಂದಿಗೂ ಪರಿಹಾರ ಆಗದ ಕ್ಲೇಶ ಬರುವುದು ತಾಮಸರಿಗೆ ಮಾತ್ರ ಅಂತ ಅದರ ತಾತ್ಪರ್ಯ. ಮುಂದೆ ಇದಕ್ಕೆ ವಿಜಯಧ್ವಜರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಈ ಅಧಾರ್ಮಿಕರಾದಂಥ ರಾಜರು ಶ್ರುತಿ ಸ್ಮೃತಿ ಇತ್ಯಾದಿಗಳಲ್ಲಿ ವರ್ಣನೆ ಮಾಡದೇ ಇರುವಂಥ, ತಪ್ಪು ದಾರಿಗೆ ನಮ್ಮನ್ನು ಎಳೆಯುವಂಥ ಹಿಂಸೆ ಮೊದಲಾದವುಗಳನ್ನು ಮಾಡಿ ತಮ್ಮ ಶರೀರವನ್ನು, ತಮ್ಮ ಜೀವನವನ್ನು ನಡೆಸ್ತಾರೆ. ಶರೀರದ ಪೋಷಣೆಗಾಗಿಯೇ ಬದುಕ್ತಾರೆ ಅವರು. ಅಂಥ ಸಂದರ್ಭದಲ್ಲಿ ಈ ಭಗವಂತ ಸಾತ್ವತ ಅಂದರೆ ಸಾತ್ವಿಕರಾದ ದೇವತೆಗಳನ್ನು ಅನುಗ್ರಹಿಸುವ, ಮುಕ್ತಿಯೋಗ್ಯರನ್ನು ಅನುಗ್ರಹಿಸುವಂಥ ಈ ಭಗವಂತ ಧರ್ಮ, ಯಶಸ್ಸು ಮೊದಲಾದ ನಾಮಗಳಿರುವಂತಹ ರೂಪಗಳನ್ನು ಜಗತ್ತಿನಲ್ಲಿ ತಾಳ್ತಾನೆ. ವರಾಹ, ಮತ್ಸ್ಯ ಮೊದಲಾದ ರೂಪಗಳು ಅದಕ್ಕೆ ಧರ್ಮ ಅಂತ ಹೇಳ್ತಾರೆ ಅಂತಾರೆ ವಿಜಯಧ್ವಜರು. ಯಾಕೆಂದರೆ ಧರ್ಮ ಅಂದರೆ ಧರಿಸುವುದು ಅಂತ ಅರ್ಥ. ಭೂಮಿಯನ್ನು ವರಾಹ, ಮತ್ಸ್ಯ ಮೊದಲಾದ ರೂಪಗಳನ್ನು ಭಗವಂತ ರೂಪಗಳನ್ನು ತಾಳಿ, ವರಾಹ, ಮತ್ಸ್ಯ ಮೊದಲಾದ ರೂಪಗಳನ್ನು ತಾಳಿ ಭೂಮಿಯನ್ನು ಆತ ಎತ್ತಿ ಹಿಡಿದಿದ್ದರಿಂದ ಧರ್ಮ ಎಂಬ ಹೆಸರು ವರಾಹ, ಮತ್ಸ್ಯ ಮೊದಲಾದ ರೂಪಗಳಿಗೆ ಸಲ್ಲುತ್ತದೆ. ಇನ್ನು ಕಪಿಲ ಮೊದಲಾದ ರೂಪಗಳು ಇವೇನಿವೆ, ಅವನು ಭಗವಂತನ ಎಲ್ಲ ರೂಪಗಳು ಕೂಡ ಅಣಿಮಾದ್ಯೈಶ್ವರ್ಯ ಸಂಪನ್ನವೇ. ಅದರಲ್ಲಿ ಕಪಿಲ ಅನ್ನುವ ರೂಪ ಅದು ಮುನಿ ರೂಪ, ಆದ್ದರಿಂದ ಸಿದ್ಧನ ರೂಪ. ಅದು ಸಿದ್ಧಾನಾಂ ಕಪಿಲೋ ಮುನಿ ಅಂತ ಹೇಳ್ತಾನೆ ಭಗವಂತನೇ. ಅಣಿಮಾದ್ಯಷ್ಟ ಐಶ್ವರ್ಯವನ್ನು ಪಡೆದ ರೂಪ ಅದು. ಆದ್ದರಿಂದ ಅದು ಷಡ್ಗುಣ ಪೂರ್ಣ. ಆದ್ದರಿಂದ ಕಪಿಲ ಮೊದಲಾದ ರೂಪಗಳಿಗೆ ಭಗ ಅಂತ ಹೆಸರು. ಭಗ ಅನ್ನುವುದು ಹೀಗೆ ಆ ಐಶ್ವರ್ಯದ ಸಿದ್ಧಿಯನ್ನು ತೋರಿಸ್ತದೆ. ಅಣಿಮ, ಮಹಿಮ, ಲಘಿಮ, ಹಗುರವಾಗುವಿಕೆ, ದೊಡ್ಡ ರೂಪವನ್ನು ತಾಳುವಿಕೆ, ಭಾರ ಆಗುವಿಕೆ ಇತ್ಯಾದಿ ಶಕ್ತಿಗಳ ಪ್ರಭಾವವನ್ನು ತೋರಿಸ್ತದೆ. ಕಲ್ಕಿ ರೂಪ ಈ ತಮೋಗುಣವನ್ನು ನಾಶ ಮಾಡಿ ಸತ್ವಗುಣವನ್ನು ವ್ಯಕ್ತ ಮಾಡುವ ರೂಪ. ಆದ್ದರಿಂದ ಅದಕ್ಕೆ ಸತ್ಯ ಅಂತ ಹೀಗೆ ಹೆಸರು. ಈ ಕಲ್ಕಿ ರೂಪದಿಂದಲೇ ಭಗವಂತ ಎಲ್ಲ ಸಜ್ಜನರ ದುಃಖವನ್ನು ಪರಿಹಾರ ಮಾಡಿ ಅವರಿಗೆ ಆನಂದ ಕೊಡ್ತಾನೆ. ಸತ್ಯಂ ಆನಂದ ರೂಪತ್ವ ಅಂತ ಈ ಹಿಂದೆ ಬಂದಿದೆ, ನಾವು ಅದನ್ನು ನೋಡಿದ್ದೀವಿ. ಹೀಗೆ ಭಗವಂತ ಕಲ್ಕಿ ರೂಪವನ್ನು ತಾಳಿ ಈ ಜಗತ್ತಿನಲ್ಲಿಯೂ ಕೂಡ ಕೃತಯುಗವನ್ನು ಪ್ರವರ್ತನ ಮಾಡಿ ಆನಂದ ಕೊಡ್ತಾನೆ. ಅದಲ್ಲದೆ ಮುಕ್ತಿಯಲ್ಲಿಯೂ ಕೂಡ ಆತ ಆನಂದ ಕೊಡ್ತಾನೆ. ಅದಕ್ಕಾಗಿ ಆತನನ್ನು ಸತ್ಯ ಅಂತ ಹೇಳ್ತಾರೆ. ವ್ಯಾಸಾದಿಗಳು ಜ್ಞಾನ ಪ್ರವರ್ತಕ ರೂಪ, ಆದ್ದರಿಂದ ಅದಕ್ಕೆ ಋತ ಅಂತ ಹೆಸರು. ಯಾಕಂದರೆ ಋತೋ ಜ್ಞಾನ ಸ್ವರೂಪತಃ ಅಂತ ಆಚಾರ್ಯ ತೋರಿಸಿದರು. ಹೀಗೆ ಯಾರು ಜ್ಞಾನವನ್ನು ಕೊಟ್ಟಿದ್ದಾರೋ, ಹಯಗ್ರೀವ, ವ್ಯಾಸ ಮೊದಲಾದ ರೂಪಗಳು, ಅವಕ್ಕೆ ಋತ ಅಂತ ಹೇಳಬೇಕು.
ಹೀಗೆ ಆ ಅಧರ್ಮವನ್ನು ಮೆಟ್ಟಿ ನಿಂತು, ಜರಾಸಂಧ ಮೊದಲಾದ ದುರ್ಯೋಧನ ಮೊದಲಾದವರನ್ನು ಮೆಟ್ಟಿ ನಿಂತು ಯುಧಿಷ್ಠಿರಾದಿಗಳನ್ನು ಅನುಗ್ರಹಿಸಲಿಕ್ಕಾಗಿ ಆ ಮೂಲ ರೂಪದ ಭಗವಂತನೇ ಇಲ್ಲಿ ಕೃಷ್ಣ ಅಂತ ಅವತರಿಸಿದ್ದಾನೆ ಅಂತಾರೆ ವಿಜಯಧ್ವಜರು. ಯಾದವಾರರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಅಗುಣೋಪಿ ಗುಣೋ ದೇವ ಅಂತಿದೆಯಲ್ಲ, ಅಗುಣ ಅಂದರೆ ಸತ್ವಾದಿ ಗುಣ ಶೂನ್ಯ ಅಂತ ಅದರ ತಾತ್ಪರ್ಯ. ಈ ಭವಾಯ ಜಗತ್ತಿಗೆ ಅವನು ಇದನ್ನೆಲ್ಲ ಮಾಡುವುದು ಯಾಕೆ ಅಂದರೆ ಜಗತ್ತಿನ ಮುಂದುವರಿಕೆಗಾಗಿ, ಅದರ ಪಾಲನೆಗಾಗಿ ಇದನ್ನೆಲ್ಲ ಮಾಡ್ತಾನೆ ಅಂತ ಅದರ ಅಭಿಪ್ರಾಯ. ಸಾತ್ವಿಕ ಸಾತ್ವತಃ ಸಾತ್ವಿಕ ಸ್ನೇಹಾತ್, ಸಾತ್ವಿಕರಲ್ಲಿ ಸ್ನೇಹ ಮಾಡುವುದು ಅಂದರೆ ಅನುಗ್ರಹ ಮಾಡುವುದು ಅಂತ ಅದರ ತಾತ್ಪರ್ಯ ಆಯಿತು. ಇವೆಲ್ಲ ರೂಪಗಳನ್ನು ತಾಳಿದ್ರಿಂದ ಭಕ್ತರಿಗೆ ಏನು ಅನುಗ್ರಹ ಮಾಡಿದಂತಾಯಿತು ಅಂತ ಪ್ರಶ್ನೆ ಬಂದರೆ, ಧರ್ಮಾದಿ ಪ್ರೇರಕಂ ಧರ್ಮಾದ್ಯಂತರ್ಗತಂ ಧರ್ಮಾದಿ ನಾಮಕಂ ರೂಪಂ. ಧರ್ಮ ಮೊದಲಾದ ಚಟುವಟಿಕೆಗಳನ್ನು, ಧಾರ್ಮಿಕ ಚಟುವಟಿಕೆಗಳನ್ನು ಪ್ರೇರಿಸುವ ರೂಪ ಅದು. ಧರ್ಮ ಮೊದಲಾದ ಕ್ರಿಯೆಗಳಲ್ಲಿ ಇರುವಂಥ ರೂಪ, ಅದಕ್ಕೆ ಧರ್ಮ ಅಂತಲೂ ಹೆಸರಿದೆ. ಅಂಥ ರೂಪವನ್ನೇ ಭಗವಂತ ತಾಳ್ತಾನೆ ಅಂತ ಅದರ ತಾತ್ಪರ್ಯ. ಐಶ್ವರ್ಯಾದೇಹೇ ಭಗೋಷ್ಯಸೋ, ಅವನು ಭಗ ಅಂತ ಯಾಕೆ ಹೇಳ್ತಾರೆ ಅಂದರೆ ಐಶ್ವರ್ಯ ಮೊದಲಾದ ಗುಣಗಳಿರುವುದರಿಂದ ಅಂತ. ಐಶ್ವರ್ಯ ಅಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಈ ಹಿಂದೆ ನಾವೇನು ನೋಡಿದ್ದೇವೆ. 6 ಗುಣಗಳು, ಐಶ್ವರ್ಯ, ವೀರ್ಯ, ಜ್ಞಾನ, ವೈರಾಗ್ಯ ಇತ್ಯಾದಿ ಗುಣಗಳು. ಅವುಗಳನ್ನು ಇಲ್ಲಿ ನಾವು ತಗೊಳ್ಬೇಕು. ಅವು ಕೆಲದಕ್ಕೂ ಸೇರಿ ಭಗ ಅಂತ ಹೇಳ್ತಾರೆ. ಆದ್ರಿಂದ ಅವನನ್ನು ಭಗವಾನ್ ಅಂತ ಕೂಡ ಹೇಳ್ತಾರೆ. ಕರುಣಾಕರಣ ಆದ್ದರಿಂದ ದಯಾ ಅಂತ ಅವನನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಏವಂ ವಿಧ ಗುಣಾಖ್ಯಾನಿ ತತ್ಪ್ರೇರಕಾಣಿ ರೂಪಾಣಿ ತದಂತರ್ಗತಾನಿ. ಆ ಗುಣಗಳನ್ನು ಪ್ರೇರಿಸ್ತಾನೆ, ಗುಣಗಳನ್ನು ಜಗತ್ತಿನಲ್ಲಿ ಅಭಿವೃದ್ಧಿಪಡಿಸ್ತಾನೆ. ಮತ್ತು ಆ ಗುಣಗಳಲ್ಲಿ ಇರುವಂಥ ರೂಪ ಅದು. ಮತ್ಸ್ಯ ಮೊದಲಾದ ರೂಪಗಳನ್ನು ತಾಳಿ ಆಯಾ ಯುಗದಲ್ಲಿ ಅವನು ಅವತಾರ ಮಾಡ್ತಾನೆ. ಒಟ್ಟಾರೆ ಅರ್ಥ ಏನು? ತಮೋಧಿಕಾಹ ತಾಮಸಾಹ ನೃಪಾಹ. ಈ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತ ಸಾತ್ವಿಕರಲ್ಲಿ 3 ವಿಭಾಗ. ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು ಅಂತ ರಾಜಸರಲ್ಲಿ 3 ವಿಭಾಗ. ತಾಮಸರಲ್ಲಿ ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸರು ಅಂತ ಮತ್ತೊಂದು ವಿಭಾಗ, 3 ವಿಭಾಗ ಇದೆ. ಅಲ್ಲಿ ತಾಮಸರು ಯಾರಿದ್ದಾರೆ ಅವರನ್ನೇ ತಮೋಧಿಕ ಅಂತ ಹೇಳಿದ್ದು ಅಂತ ಯಾದವಾರರು ಅಭಿಪ್ರಾಯ ಪಡ್ತಾರೆ. ಅಂಥ ರಾಜರು ವೇದಾದಿ ಶಾಸ್ತ್ರಗಳಿಗೆ ವಿರುದ್ಧವಾದ ಧರ್ಮವನ್ನೇ ಪ್ರತಿಪಾದನೆ ಮಾಡಿ ತಮ್ಮ ಜೀವನವನ್ನು ನಡೆಸುವ ಪ್ರಸಂಗ ಬಂದಾಗ ಭಕ್ತ ಜನರ ರಕ್ಷಣೆಗಾಗಿ ಈ ರೂಪಗಳನ್ನೆಲ್ಲವನ್ನೂ ತಾಳಿ ಆ ಅಧಾರ್ಮಿಕರನ್ನು ಮೆಟ್ಟಿ ನಿಲ್ತಾನೆ. ದಯಾ ಅಂದರೆ ಕೃಪಾನಿಧಿ ಆದ್ದರಿಂದ ಅಂತ ಹೀಗೆ ಅದಕ್ಕೆ ಅಭಿಪ್ರಾಯ ಪಡ್ತಾರೆ. ಹೀಗೆ ಮತ್ಸ್ಯ ಮೊದಲಾದ ರೂಪಗಳನ್ನು ಆಯಾ ರೂಪದಲ್ಲಿ ತಾಳಿ ಮತ್ಸ್ಯಾದಿ ರೂಪಿ ಪೋಷಯತಿ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಮತ್ತೊಂದು ಕಡೆ ಉಲ್ಲೇಖ ಬಂದಿದೆ, ಮತ್ಸ್ಯಾದಿ ರೂಪಿ ಪೋಷಯತಿ ಅಂತ. ಮತ್ಸ್ಯ ಮೊದಲಾದ ರೂಪಗಳನ್ನು ತಾಳಿ ಭಗವಂತ ಈ ಜಗತ್ತನ್ನು ಪೋಷಿಸ್ತಾನೆ. ಜಗತ್ತಿನ ಪೋಷಣೆಗಾಗಿರುವಂಥದ್ದು ಮತ್ಸ್ಯ ಮೊದಲಾದ ರೂಪ ಅಂತ ಅರ್ಥ. ಹೀಗೆ ಆ 26ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಇಲ್ಲಿ ಯಾದವೇಂದ್ರರು ಮತ್ತು ಅನಂತ ತೀರ್ಥರು ವಿಶೇಷ ಅಂಶಗಳನ್ನೇನು ಹೇಳಲಿಲ್ಲ. ಆದ್ದರಿಂದ ಆ ಶ್ಲೋಕಗಳ ಅವರ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ನಾನು ತೋರಿಸಿಲ್ಲ. ಕೇವಲ ವಿಜಯಧ್ವಜರು, ಯಾದವಾರರು ಮತ್ತು ಉಳಿದ ವ್ಯಾಖ್ಯಾನಕಾರರು ಏನು ಅಭಿಪ್ರಾಯಗಳನ್ನು ತೋರಿಸಿದ್ದಾರೆ ಅಂತ ಅನ್ನೋದನ್ನು ಮಾತ್ರ ಉಲ್ಲೇಖಿಸಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರೋ ಇನ್ನ ಋಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.